ನೀವು ವಿಷಯ ಹೇಳ್ಕೊಂಡ್ಬರ್ತೀರ. ನಿಮಗೋಸ್ಕರ ನಾವು ಒಂದು ದಿನ, ನಾವೆಲ್ಲರೂ ಕೂಡ ಪ್ರತಿದಿನಾನೂ ಹೇಳಬೇಕು, ಆದರೆ ಒಂದು ದಿನ ಎಲ್ಲರೂ ಸೇರಿ ಒಕ್ಕೊರಡಿನಲ್ಲಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ. ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಯಾಕೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅತ್ಯಮೂಲ್ಯವಾಗಿ ಇರುವ ಒಂದು ಪಾತ್ರವನ್ನು ವಹಿಸ್ತಾರೆ ಅಂದರೆ, ಎಲ್ಲರೂ ಕೊಡಬೇಕಾದ್ರೆ ಸ್ವಲ್ಪ ಜಿಪುಣತನ ತೋರಿಸ್ತಾರೆ. ಯಾವುದೇ ವಿಚಾರ ಆಗಿರಲಿ, ನಾವು ಕೊಡ್ಬೇಕಾರೆ, ಇನ್ಕ್ಲೂಡಿಂಗ್ ಮೀ, ನಾವು ಏನೇ ಕೊಡಬೇಕಾದ್ರೂ ಸ್ವಲ್ಪ ಜಿಪುಣತನ ಕೇಳ್ತೀವಿ. ಯಾರ್ಯಾರು 10 ರೂಪಾಯಿ ಕೇಳಿದ್ರೆ 5 ರೂಪಾಯಿ ತಗೊಳಪ್ಪ ಅಂತ ಕೊಡ್ತೀವಿ ನಾವು. ಅಥವಾ ಯಾರಾದರೂ ಒಂದು 2 ತಾಸು ಬಂದ್ಬಿಟ್ಟು ಹೋಗಪ್ಪ, 2 ತಾಸು ಆಗಲ್ಲ, ನಾನು ಒಂದು ತಾಸು ಬಂದ್ಬಿಟ್ಟು ಹೋಗ್ತೀನಿ, ನಂಗೊಂದು ಬೇರೆ ಕೆಲಸ ಇದೆ ಅಂತಲೂ ಹೇಳ್ತೀವಿ. ಇದು ಸರ್ವೇ ಸಾಮಾನ್ಯ, ಎಲ್ಲೇ ಇದ್ದರೂ ಇದು ಸರ್ವೇ ಸಾಮಾನ್ಯ. ಆದರೆ ಕೇವಲ ಶಿಕ್ಷಕರು ಮಾತ್ರ ತಮ್ಮ ಇಡೀ ಜೀವನವನ್ನು ಯಾವುದೇ ರೀತಿಯ ಚೌಕಾಸಿ ಮಾಡದೆ ಮಕ್ಕಳ ಭವಿಷ್ಯಕ್ಕೆ ಅವರ ಜ್ಞಾನ, ಅವರ ಸಮಯ, ಅವರ ಎನರ್ಜಿ ಇಷ್ಟೂ ಕೂಡ ಎಲ್ಲ ರೀತಿಯ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಕೊಡೋವರು ನೀವೊಬ್ಬರೇ. ನಾವು ಯಾವುದೇ ಶಿಕ್ಷಕರನ್ನ ನೋಡಿದ್ರೆ, ಒಂದು ಇಲ್ಲಿ ನಾವು ಕೋಲಾರಲ್ಲಿರೋದಕ್ಕೆ ನಾನು ಮಾವಿನಹಣ್ಣಿನ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಎನಿ ಫ್ರೂಟ್ ಗಿವಿಂಗ್ ಪ್ಲಾಂಟ್, ಎನಿ ಫ್ರೂಟ್ ಗಿವಿಂಗ್ ಟ್ರೀ. ಒಂದು ಮಾವಿನ ಮರದ ಥರ ನೀವು ಮರ, ನೀವು ಪ್ರತಿ ವರ್ಷ ಹೇಗೆ ಹಣ್ಣುಗಳು ಕೊಡುತ್ತೋ ನೀವು ಅದೇ ರೀತಿ ಸ್ಟೂಡೆಂಟ್ಸನ್ನು ಕೊಡ್ತೀರ. ನಿಮ್ಮ ಇಟ್ ಈಸ್ ಯೋರ್ ಓನ್ ಬ್ಲಡ್, ಸ್ವೆಟ್ ಆ್ಯಂಡ್ ನಾವೆಲ್ಲ ಒಂಚೂರು ಕಾಟ ಕೊಡ್ತಾ ಇದ್ವಿ ಟೀಚರ್ಸ್ಗೆ. ಸೊ ಅವ್ರು ಅಳಿಸಿದೀವಿ, ನಾವು ಟೀಚರ್ಸ್ನ ಅಳಿಸಿದ್ದೀವಿ ನಾವು ಶಾಲೆಯಲ್ಲಿದ್ದಾಗ. ಸೊ ಬ್ಲಡ್, ಸ್ವೆಟ್, ಟಿಯರ್ಸ್ 3 ಸಮೇತವಾಗಿ ನೀವು ಒಂದು ವಿದ್ಯಾರ್ಥಿಯ ಜೀವನವನ್ನು ರೂಪಿಸಿ ಒಂದು ಹಣ್ಣಾಗಿ ಅವನ ಆಚೆ ಬರೋ ಹಾಗೆ ನೋಡ್ಕೊತೀರ. ಇದು ಎಲ್ಲ ವೃತ್ತಿಯಲ್ಲೂ ಈ ಪುಣ್ಯ ಸಿಗೋದಿಲ್ಲ. ಈಗ ಎಲ್ಲ ವೃತ್ತಿಯಲ್ಲೂ ಅವ್ರವ್ರದೇ ಏನೋ ಒಂದು ಮಾನ್ಯತೆ ಇರುತ್ತೆ. ಆದರೆ ನೀವು ಒಂದು ರಿಟೈರ್ ಆದಾಗ ಏನು ಮಾಡಿದ್ಯಪ್ಪ ಅಂತ ಅಂದರೆ, ಒಬ್ಬ ಶಿಕ್ಷಕ ಎದೆ ತಟ್ಕೊಂಡು ಹೇಳ್ಬೋದು, ಒಬ್ಬ ಶಿಕ್ಷಕಿ ಎದೆ ತಟ್ಕೊಂಡು ಹೇಳ್ಬೋದು, ನಾನು ನನ್ನ ಜೀವನದಲ್ಲಿ ಒಂದು 20,000 ಜನರಿಗೆ ಒಳ್ಳೆಯ ದಾರಿಯನ್ನು ತೋರಿಸಿದ್ದೀನಿ ಅಂತ ಹೇಳ್ಬೋದು. ಅದು ಹೆಮ್ಮೆ ವಿಚಾರ ತಾನೇ? ಎಲ್ಲರಿಗೂ ಆಗತ್ತಾ? ನಮಗೆ ಕೇಳಿದ್ರೆ ನಾವು ಜೈಲಿಗೆ ಹೋಗಿದ್ದೀವಿ, ಜೈಲಿಗೆ ಹಾಕ್ಸಿದ್ದೀವಿ ಕಣ್ರಪ್ಪ ಅವ್ರಿಗೆ ಅಂತ ಹೇಳ್ತೀವಿ. ಹಿಂಗೆ ಕೇಳಿ ಯಾರು ಆಯ್ತು ನಡೆಯಪ್ಪ ಮುಂದೆ ಅಂತ ಹೇಳ್ತೀವಿ. ಅದೇ ನೀವೆಲ್ಲ ಈಗ ಈ ವಿಚಾರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಸ್ಟ್ ಇವಾಗ DC ಸಾಹೇಬ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಾಹೇಬರು ಮೊದಲು ಒಬ್ಬ ಲೆಕ್ಚರರ್ ಆಗಿ ನಂತರ ಅವರು ಸರ್ವಿಸಿಗೆ ಬಂದಿದ್ದು. ನಾನು ಸರ್ ಏನು ಸರ್ ಸುಮ್ಮನೆ ಕುಶಲೋಪರಿ ಮಾತಾಡ್ಬೇಕಾರೆ, ಇಲ್ಲ ಮೊನ್ನೆ ನಾನು ಕ್ಯಾಲ್ನೂರಿಗೆ ಹೋಗಿದ್ದೆ, ಅಲ್ಲಿ PDO ಬಂದು ಬಾಬಾ ಅಂತಿದ್ದ, ಮಾತಾಡ್ತಿದ್ದ, ಸರಿ ಮಾಡ್ತಿರ್ಲಿಲ್ಲ. ಆಮೇಲೆ ಅವನ್ನ ಕರೆದು ಕೇಳಿದೆ, ಏನೋ ನಿಂದು ಅಂತ ಕೇಳಿದಾಗ ಅವ್ನು ಬಂದು ಹೇಳದ್ನಂತೆ, ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್, ಇವಾಗ ನಾನು PDO ಆಗಿದ್ದೀನಿ ಅಂತ. ಅದಕ್ಕಿಂತ ಇನ್ನೇನು ಖುಷಿ ಆಗಬೇಕು ಹೇಳಿ ನೀವು? ಸಾಹೇಬರು ಎಷ್ಟು ಖುಷಿ ಪಟ್ಕೊಂಡು ಹೇಳಿದ್ರು. ಅದು ಈ ಒಂದು ಫುಲ್ಫಿಲ್ಮೆಂಟ್, ಏನು ಕಂಟೆಂಟ್ಮೆಂಟ್ ಇದೆಯಲ್ಲ, ಅದು ನಿಮ್ಮ ವೃತ್ತಿಯಲ್ಲಿ ಸಿಕ್ಕಷ್ಟು ಬೇರೆ ಯಾವ ವೃತ್ತಿಯಲ್ಲೂ ಸಿಗೋದಿಲ್ಲ. ಸೊ ಇದನ್ನ ಕೇಳ್ತಾರೆ, ಯಾಕಪ್ಪ ಶಿಕ್ಷಕರಿಗೆ ಈ ಒಂದು ಎಲ್ಲ ಸಮಾಜದಲ್ಲೂ ಐ ಥಿಂಕ್ ದಿ ಮೋಸ್ಟ್ ರೆಸ್ಪೆಕ್ಟೆಡ್ ಕ್ಲಾಸ್ ಆರ್ ಟೀಚರ್ಸ್, ಡಾಕ್ಟರ್ಸ್. ನೀವು ಇನ್ ಜನರಲ್ ಆಗಿ ತಗೊಂಡ್ರೆ ಇಬ್ಬರೇ. ಒಬ್ರು ಆಯುಷ್ಯನ್ನ ಭದ್ರವಾಗಿ ಇಟ್ಕೊಳಕ್ಕೆ ಹೇಳ್ತಾರೆ, ಇನ್ನೊಬ್ರು ಜೀವನವನ್ನ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನ ನೀಡ್ತಾರೆ. ಸೊ ಯಾಕೆ ಟೀಚರ್ಸ್ಗೆ ನಾವು ಇಷ್ಟು ಮಾನ್ಯತೆಯನ್ನು ಕೊಡ್ತೀವಿ ಅಂದರೆ, ಇವತ್ತಿಗೂ ನಮ್ಮ ತಂದೆ ತಾಯಿನ ಬಿಟ್ಟರೆ ನಾವು ಜ್ಞಾಪಿಸ್ಕೊಳೋದು ನಮ್ಮ ಟೀಚರ್ಸ್. ಯಾರೇ ಆಗಿರಲಿ, ಇಲ್ಲಿ ಕೂತ್ಕೊಂಡಿರೋರು ಯಾರೇ ಆಗಿರಲಿ, ಯಾಕಂದರೆ ಒಬ್ಬ ತಂದೆ ತಾಯಿ ನಿಮ್ಮ ಮೇಲೆ ಭರವಸೆ ಬಿಟ್ಟು ಆ ಮಗುನ ನಿಮ್ಮ ಹತ್ರ ಬಿಟ್ಬಿಟ್ಟು ಹೋಗ್ತಾನೆ. ನೀವು ಯೋಚನೆ ಮಾಡಿ, ಒಂದು ತಾಯಿ ಅವಳು ಬಂದು ಒಂದು ಶಾಲೆಗೆ, ಇಟ್ ಮೈಟ್ ಬಿ 4-year-old 5-year-old ಕಿಡ್, 3 ವರ್ಷ 4 ವರ್ಷ 5 ವರ್ಷದ ಮಗುನ ನೀವು ಏನೋ ಅವ್ರಿಗೆ ಒಂದು ಉದ್ಧಾರ ಮಾಡ್ತೀರಾ ಅಂತ ಆ ಭರವಸೆ ಮೇಲೆ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಎಷ್ಟು ದೊಡ್ಡ ಜವಾಬ್ದಾರಿ ಅದು. ಎಲ್ಲರಿಗೂ ಆಗತ್ತಾ? ಎಲ್ಲರಿಗೂ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಾ?
ಸೊ ದಟ್ ಈಸ್ ದಿ ಸ್ಪೇಸ್ ದಟ್ ಯು ಆಕ್ಯುಪೈ ಇನ್ ದ ಸೊಸೈಟಿ. ನಿಮ್ಗೆ ಯಾಕೆ ಒಂದು ಸಮಾಜ ಇಸ್ ಡಿಫೈನ್ಡ್ ಬೈ ದ ಟೀಚರ್ಸ್ ಈಸ್ ಬಿಕಾಸ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ ದೇ ಪೊಸೆಸ್. ಸೊ ಈ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ, ಆದರೆ ಓಪನ್ ಆಗಿ ಯಾರು ಹೇಳೋದಿಲ್ಲ ನಿಮಗೆ. ಅದಕ್ಕೆ ಈ ದಿನ ನಾನು ಇವತ್ತಿಗೂ ನಮ್ಮ ಕನ್ನಡ ಟೀಚರು GB ಶೀಲಾ ಮೇಡಮ್ ನನಗೆ ಎಷ್ಟು ಬೈದವ್ರೆ ಅವರು ಅಂದರೆ, ಎಷ್ಟು ಹೊಡೆದವ್ರೆ ಅಂದರೆ ನನಗೆ ಅವರು. ಆದರೂ ಅವರವತ್ತು ನನಗೆ ಬೈದಿದ್ದಕ್ಕೇನೆ ನಾನು ಇವತ್ತು ಇಲ್ಲಿದ್ದೀನಿ. ನಾನು ಏನು ಸ್ವಲ್ಪ ಕನ್ನಡ ಮಾತಾಡಿ ಕಲ್ತೀನಿ ಅದು ಅವರಿಂದನೇ. ನಾವೆಲ್ಲ ಇಂಗ್ಲೀಷ್ ಪಿಚ್ಚು ಹೇಳ್ತಾರಲ್ಲ, ಬಾಯಿ ತೆಗೆದ್ರೆ ಇಂಗ್ಲೀಷಲ್ಲೇ ಸಾರ ನಮ್ಮದು. ಮೇಡಮ್ ಅವ್ರು ನನಗೆ ಹೊಡೆದು ಮಗನೇ ಕನ್ನಡ ಮಾತಾಡೋ, ನೀನು ಏನಾಗುತ್ತೆ, ಏನೂ ಆಗೋದಿಲ್ಲ, ನೀನು ಆಮೇಲೆ ಇಂಗ್ಲೀಷಲ್ಲಿ ನೀನೇನು ಮಾತಾಡೋಕ್ಕಾಯ್ತದ, ನೀನು ಕನ್ನಡ ಮರಿತೀಯ ನೀನು ಅಂತ ಬೈದು ನನಗೆ ಈ ಕನ್ನಡದ ಬಗ್ಗೆ ಒಲವನ್ನು ಮೂಡಿಸಿದಂತಹ ಅಪ್ರತಿಮೆ ನಮ್ಮ GB ಶೀಲಾ ಮೇಡಮ್. ನೋಡಿ ಇವತ್ತು ಜ್ಞಾಪಿಸ್ಕೊಂತು ಆಗಿ ಆಲ್ಮೋಸ್ಟ್ ಒಂದು 25 ಇಯರ್ಸ್ ಆಗಿದೆ. 25 ವರ್ಷ ಆದಮೇಲೆ ಅವ್ರು ನಾನು ಜ್ಞಾಪಿಸ್ಕೊತೀನಿ ಅಂದರೆ ಇದೇ ರೀತಿ ನಿಮ್ಮ ಹೆಸರುಗಳು ಕೂಡ ಯಾರು ಒಬ್ಬರು ಖಂಡಿತವಾಗ್ಲೂ ತಗೊಳ್ತಾರೆ ಒಂದಲ್ಲ ಒಂದು ದಿನ. ಸೊ ಈ ಮಾನ್ಯತೆ ಇರುವ ನಿಮ್ಮೆಲ್ಲರಿಗೂ ನೀವು ಮಾಡ್ತಿರುವ ಅದ್ಭುತವಾದ ಕೆಲಸಕ್ಕೆ ನಾವು ಧನ್ಯೋಸ್ಮಿ, ನಮ್ಮ ಸಮಾಜ ಧನ್ಯೋಸ್ಮಿ. ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ದಯವಿಟ್ಟು ಯಾವತ್ತೂ ಮರಿಬೇಡಿ. ಏನಾಗುತ್ತೆ, ಕೆಲವು ಸರ್ತಿ ನಿಮಗೂ ಬೇಜಾರಾಗುತ್ತೆ, ನಿಮ್ಮ ಒತ್ತಡಗಳು, ನಿಮಗೆ ಕೆಲಸಗಳು. ಅಪಾರ್ಟ್ ಫ್ರಮ್ ಟೀಚಿಂಗ್ ಯು ಆರ್ ಆಲ್ಸೋ ಯೂಸ್ಡ್ ಫಾರ್ ಅ ಲಾಟ್ ಆಫ್ ಅದರ್ ವರ್ಕ್. ನಾನು ಯಾವುದೇ ಒಂದು ಎಲೆಕ್ಷನ್ ಬಂದರೆ ಫಸ್ಟು ನಮ್ಮ ಟೀಚರ್ಸ್ನೇ ಎಲ್ಲರೂ ಹಿಡ್ಕೊಳೋದು, ಪೊಲೀಸರ ಜೊತೆ ಟೀಚರ್ಸ್ನೇ ನಮ್ಮ DC ಸಾಹೇಬರು ಫಸ್ಟು ಕರೆಗೆ ಈ ಮಾಡ್ಸೋಣ ಅವ್ರದ್ದು ಅಂತ ಮಾಡೋದು. ಸೊ ಈ ಏನೇ ಒತ್ತಡಗಳು, ಏನೇ ಕೆಲಸಗಳಿದ್ದರೂ ಯಾವುದೇ ಒಂದು ಎಲೆಕ್ಷನ್ ಚೆನ್ನಾಗಿ ಆಗುತ್ತೆ ಅಂದರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಟೀಚರ್ಸ್. ಯಾಕಂದರೆ ನೀವು, ನಿಮ್ಮ ತಿಳುವಳಿಕೆ ಇರುತ್ತೆ, ನಿಮಗೆ ಅರ್ಥ ಆಗುತ್ತೆ. ಒಂದು ಸರ್ತಿ ಹೇಳಿದ್ರೆ ಯು ವಿಲ್ ಬಿ ಏಬಲ್ ಟು ಗ್ರಾಸ್ಪ್. ಆ್ಯಂಡ್ ನೋಡಿ ಈ ವಿಚಾರ ಎಲ್ಲ ನಾವು ಎಷ್ಟೊಂದು ಸರ್ತಿ ನಾವು ಮಾತಾಡ್ಕೊಂಡಿರ್ತೀವಿ, ನಾವು DC ಸಾಹೇಬರು, CO ಸಾಹೇಬರು, ಬಟ್ ಇದನ್ನು ಎಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿರೋದಿಲ್ಲ. ನನಗೆ ಈ ದಿನ ಈ ವೇದಿಕೆ ಸಿಕ್ಕಿದೆ. ನಾನು ಆ್ಯಕ್ಚುಲಿ ಅರ್ಜೆಂಟಲ್ಲಿದ್ದೆ, ನಾನು ಹೋಗ್ಬೇಕು ಅಂತಂದರೆ ನಮ್ಮ DC ಸಾಹೇಬರು ಇಲ್ಲ, ನೀವು ಮಾತಾಡೇ ಹೋಗಬೇಕು ನೀವು ಅಂತ ಹೇಳಿ ಈ ಎಲ್ಲ ವಿಚಾರಗಳನ್ನು ನಾನು ಎಲ್ಲಿ ನನಗೆ ಹೇಳೋಕ್ಕಾಗಿಲ್ಲ ಅದೆಲ್ಲವೂ ನಿಮಗೆ ಇವತ್ತು ನಾನು ಹೃತ್ಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಿಮ್ಮ ಈ ಏನು ಕೆಲಸ ಇದೆ, ಮೈಕಲ್ ಆಂಜಲೋ ಅವರು ಹೇಳ್ತಾರೆ, ಒಂದು ಕಡೆ ಒಂದು ಕಲ್ಲನ್ನು ಎಲ್ಲರೂ ನಾವು ಕಲ್ಲಾಗೆ ಬರೋದು, ಆದರೆ ಅದನ್ನು ಒಂದು ಶಿಲೆಯಾಗಿ ಮಾಡೋದು ಒಬ್ಬ ಟೀಚರ್ ಅಂತ. ಇಟ್ ಇಸ್ ಓನ್ಲಿ ಒನ್ ಟೀಚರ್ ಹೂ ಟರ್ನ್ಸ್ ಅ ಸ್ಟೋನ್ ಇನ್ ಟು ಅ ಸ್ಕಲ್ಪ್ಚರ್ ಅಂತ. ನಾವೆಲ್ಲ ಶಾಲೆಗೆ ಫಸ್ಟ್ ಹೋದಾಗ ನಾವೊಂದು ಬಂಡೆ ಅಷ್ಟೇ ನಾವು, ಆದರೆ ನಾವು ಶಾಲೆಯಿಂದ ಆಚೆ ಕಾಲಿಟ್ಟಾಗ ನೀವುಗಳು ಅದನ್ನು ಒಡೆದು ಕೆತ್ತನೆ ಮಾಡಿ ಒಂದು ಶಿಲೆಯಾಗಿ ಮಾಡಿಸಿ ನಮ್ಮನ್ನು ಆಚೆ ಕಳಿಸ್ಕೊಡ್ತೀರ. ಆ ಹೊಡಿಬೇಕಾರೆ ನಿಮ್ಮ ಕೈಯೂ ಅಷ್ಟೇ ನೋವುತ್ತೆ. ಅದನ್ನು ಯಾರು ನೋಡೋದಿಲ್ಲ, ಎಲ್ಲ ಶಿಲೆಯನ್ನು ನೋಡ್ತಾರೆ, ಶಿಲೆ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಆ ಶಿಲ್ಪಿ ಅವನ ಕಣ್ಣಿಗೆ ಎಷ್ಟು ಕಷ್ಟ ಆಗಿರುತ್ತೆ, ಅವನ ಕೈಗೆ ಎಷ್ಟು ಏಟುಗಳು ಬಿದ್ದಿರುತ್ತೆ, ಇದನ್ನು ಯಾರು ಕೇಳೋದಿಲ್ಲ. ಆದರೆ ನೀವು ಮಾಡ್ತಿರೋ ಸ್ಯಾಕ್ರಿಫೈಸ್, ನೀವು ಮಾಡ್ತಿರೋ ಸರ್ವಿಸ್ ವಿಲ್ ಆಲ್ವೇಸ್ ರಿಫ್ಲೆಕ್ಟ್ ಇನ್ ಯೋರ್ ಸ್ಟೂಡೆಂಟ್ಸ್. ಸೊ ಇದನ್ನು ದಯವಿಟ್ಟು ಯಾವತ್ತೂ ಮರಿಬೇಡಿ. ನಿಮ್ಮ ಕೆಲಸದ ಬಗ್ಗೆ ಯಾವತ್ತೂ ಬೇಜಾರು